ಮನೆ ಬಿಟ್ಟು ತಿಂಗಳುಗಳೇ ಕಳೆದು ಹೋಗಿವೆ. ಆಕೆಯನ್ನು ಹುಡುಕೋ ಗೋಜಿಗೆ ಯಾರೂ ಹೋದಾಗಿರಲಿಲ್ಲ. ಇನ್ನು ಗಂಡ ಅಂತೂ ಹೋದ್ಲು ಅಂತ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದ. ಅದು ಸುವರ್ಣಗೆ ಗೊತ್ತಾಗಿದ್ದು ತಡವಾಗಿ. ಆ ಕೂಡಲೇ ಆಕೆ ಹೊರಟು ಬಂದಿದ್ದಾಳೆ. ಬಂದವಳ ತಲೆಯಲ್ಲಿದ್ದದ್ದು ದೊಡ್ಡ ಪ್ರಶ್ನೆ. ಈ ಸುವರ್ಣ ಅವತ್ತೊಂದಿನ ಇದ್ದಕ್ಕಿದ್ದ ಹಾಗೆ ತವರಿಗೆ ಕಾಲ್ ಮಾಡಿದ್ಲು. ಆಗಲೇ ಇವರು ಎಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೊಂಡು ಇಲ್ಲಿಗೆ ಕರ್ಕೊಂಡ್ಬಂದ್ರು. ಬಂದವಳೆ ನಡೆದದ್ದೆಲ್ಲವನ್ನು ಇವಳು ವಿವರಿಸಿದ್ಲು. ಈಕೆ ಬಾಲಾಜಿ ಗಾರ್ಮೆಂಟ್ಗೆ ಕೆಲಸಕ್ಕೆ ಹೋಗ್ತಿದ್ಲಲ್ಲ, ಅವತ್ತು ಮನೆಯಿಂದ ಹೊರಡೋದಕ್ಕೆ ಲೇಟ್ ಆಗಿತ್ತು. ಹಿಂದೆ 2-3 ಸಾರಿ ಹಾಗೆ ತಡ ಆದಾಗ ಗಂಡ ಈ ಲೋಕೇಶ್ ಜೊತೆ ಕಳಿಸ್ಕೊಡ್ತಿದ್ದ. ಅವನೇ ಹೋಗು ಅಂದ್ಮೇಲೆ ಹೋಗೋದಕ್ಕೆ ಸಮಸ್ಯೆ ಇಲ್ಲ ಅಂದ್ಕೊಂಡು ಈಕೆ ಹೋಗ್ತಿದ್ಲು. ಅವತ್ತು ಅಷ್ಟೇ ತಡ ಆಗಿದೆ ಅಂತ ಗಂಡ ಲೋಕೇಶ್ಗೆ ಕರೆದಿದ್ದ. ಅವನು ಕಾರಲ್ಲಿ ಬಂದಿದ್ದ. ಆತನ ಜೊತೆ ಇನ್ನೂ 2 ಹೆಂಗಸರಿದ್ರು. ಅವನ ಜೊತೆ ಕೂತವಳಿಗೆ ಅನಾಹುತ ನಡೆಯುತ್ತೆ ಅನ್ನೋ ಅನುಮಾನನೇ ಬರಲಿಲ್ವಂತೆ. ಆಕೆ ಅವನ ಜೊತೆ ಕೂತಿದ್ದ ಹೆಂಗಸರು ಕೊಟ್ಟ ಪಾನೀಯವನ್ನ ಕುಡಿದಿದ್ಲಂತೆ. ನಂತರ ಆಕೆಗೆ ನಿದ್ದೆ ಹತ್ತಿದ್ದೇ ಎಚ್ಚರಾದಾಗ ಹಾಸಿಗೆಯಲ್ಲಿದ್ಲಂತೆ. ಹೀಗೆ ಯಾವುದೋ ಅಪರಿಚಿತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಲೋಕೇಶ ರೇಪ್ ಮಾಡಿದ ಅಂತ ಇವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅಸಲಿಗೆ ಲೋಕೇಶ ಇವಳ ಮೇಲೆ ಎರಗೋ ಮೊದಲು ಒಂದು ವಿಷಯ ಹೇಳಿದ್ದ. ನನ್ಗೆ ದುಡ್ಡು ಇಸ್ಕೊಂಡಿದ್ದೀನಿ 20,000 25,000 ಅಂತ ಹೇಳಿದ್ರು. ಲೋಕೇಶ್ ನಮ್ಮ ಮಾವನ ಹತ್ರ. ನಮ್ಮ ಮಾವ ಮತ್ತೆ ಅವ್ರ ನಮ್ಮ ಮಾವನ ತಮ್ಮ ಒಬ್ರು ಇದ್ದಾರೆ. ಅವರು ಈ ಥರ ಬಿಡು, ಎಲ್ಲೋ ಕರ್ಕೊಂಡೋಗಿ ಬಿಡು, ನನ್ನ ಮಗಂಗೆ ಮದುವೆ ಮಾಡ್ತೀನಿ ಅಂತ ಹೇಳಿದಾರಂತೆ ಸರ್. ಹೇಳಿದ್ದಾರೆ. ಆಮೇಲೆ ದುಡ್ಡು ಇಸ್ಕೊಂಡಿದ್ದೀನಿ ನಾನು 20,000 25,000 ಅಂತ ಹೇಳಿದಾರಂತೆ ಸರ್. ಅವರು ನಮ್ಮ ಯಜಮಾನ್ರು ಎಲ್ಲ ಸೇರಿ ಸರ್ ಇವ್ರು ಮಾಡ್ಸಿರೋದು ಸರ್. ಅವ್ರ ಅಪ್ಪ ಅಮ್ಮ ಅವ್ರ ಅಪ್ಪ ಎಲ್ಲ ಸೇರಿದಾರಂತೆ. ಇವರೇ ಸೇರಿಲ್ಲ ಅಂತ ಏನು ಗ್ಯಾರಂಟಿ ಸರ್? ಇವರು ಸೇರಿ ಸರ್ ಮಾಡಿಸಿರೋದು. ಅವ್ರ ಅಮ್ಮ, ಅವ್ರ ಅಪ್ಪ, ಅವ್ರ ಚಿಕ್ಕಪ್ಪ ಹೇಳಿ ಎಲ್ಲ ಬಿಡು ಕರ್ಕೊಂಡೋಗಿ ಅಂತ ಹೇಳಿ ದುಡ್ಡು ಕೊಟ್ಟಿದ್ದಾರಂತೆ ಅವ್ರಿಗೆ. ಮೊದಲೇ ಹೆಂಡತಿ ಮೇಲೆ ಪ್ರೀತಿ ಇರದ ಗಂಡ ಈಗ ಹಣ ಕೊಟ್ಟು ಹೆಂಡತಿನ ಕರ್ಕೊಂಡು ಹೋಗು ಅಂದಿದ್ದಾನೆ ಅಂದಾಗ ಈಕೆಯ ಮನಸ್ಸು ಮುರಿದು ಹೋಗಿದೆ. ಇಂಥ ಗಂಡನ ಜೊತೆ ಬಾಳೋದಕ್ಕಿಂತ ಈ ಲೋಕೇಶನ ಜೊತೆಗೆ ಇರೋದು ವಾಸಿ ಅಂತ ನಿರ್ಧರಿಸಿದ್ದಾಳೆ. ಅವನು ಊಟಿ ತೋರಿಸಿದ. ಈಕೆ ನೋಡಿದ್ಲು. ಸಾಕಷ್ಟು ದಿನ ಇವರಿಬ್ರು ಊಟಿಯಲ್ಲೇ ಇದ್ದಾರೆ. ನಂತರ ಒಮ್ಮೆ ಇದ್ದಕ್ಕಿದ್ದ ಹಾಗೆ ಲೋಕೇಶ ಅಲ್ಲಿಂದ ಗಾಯಬಾದ. ಗಂಡ ಹೆಂಡತಿ ತರನೇ ಇದ್ದ ಸರ್ ಅಲ್ಲಿ. ಯಾಕೆ ಅಂದ್ರೆ ನಾವು ಅಲ್ಲಿ ಹಂಗೆ ಇರ್ಬೇಕಾದ ಪರಿಸ್ಥಿತಿ ಬಂದಿತ್ತು ಸರ್. ಇದ್ವಿ ಅಂದ್ರೆ ಅವ್ನು ಎದುರಿಸಿದ, ನೀನೆಲ್ಲಾರು ಹೋದ್ರೆ ಸಾಯಿಸ್ತೀನಿ, ಚಾಕು ತೋರಿಸಿದ್ರೆ ಎಲ್ಲ ಮಾಡಿದ ಸರ್. ಅದಕ್ಕೋಸ್ಕರ ಹಂಗಿದ್ದೆ ಅಲ್ಲಿ. ಆಮೇಲೆ ಒಡವೆ ಎಲ್ಲ ಕಿತ್ಕೊಂಡು ಬಂದ ಸರ್. ಬಂದು ಅವ್ನು ಫೆಬ್ರವರಿಲಿ ಬಂದಿದ್ದು ಮತ್ತೆ ಬರಲೇ ಇಲ್ಲ ಸರ್ ಅವನು. ಇಷ್ಟಾದ್ಮೇಲೆ ಇವಳೇನ್ ಮಾಡ್ತಾಳೆ? ತಕ್ಷಣ ಊರಿಗೆ ವಾಪಸ್ ಆಗೋ ಮನಸ್ಸಾಯ್ತಾದ್ರೂ ಯಾಕೋ ಈ ಗಂಡನ ಮುಖ ಮತ್ತೆ ನೋಡೋದ್ ಬೇಡ ಅನ್ನಿಸಿಬಿಟ್ಟಿದೆ. ತನ್ನಷ್ಟಕ್ಕೆ ತಾನು ದುಡಿದು ಬದುಕಿ ಬಿಡೋಣ ಅಂದ್ಕೊಂಡು ಅಲ್ಲೇ ಇರೋ ತೀರ್ಮಾನ ಮಾಡಿದ್ಲು. ಆಕೆ ಇದ್ದ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಅಜ್ಜಿ ಹತ್ರ ತನ್ನ ಕಥೆ ಹೇಳ್ಕೊಂಡು ಎಲ್ಲಾದ್ರೂ ಕೆಲಸ ಇದ್ರೆ ಕೊಡ್ಸಿ ಅಂದ್ರು. ನಂತರ ಅಲ್ಲಿನ ಲೇಡೀಸ್ ಹಾಸ್ಟೆಲ್ ಒಂದರಲ್ಲಿ ದಿನಗೂಲಿ ನೌಕರನಾಗಿ ಎಸ್ಟೇಟ್ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು. ಈ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋದು, ಬಂದು ಮನೆಗೆ ಬಂತು, ಈಚೆಗೆ ಬರಂಗಿಲ್ಲ ಅವಳು. ಆಮೇಲೆ 2 ತಿಂಗಳು ಆದ್ಮೇಲೆ ಹಂಗು ಹಿಂಗು ಏನೇನೋ ಅದೊಂದು ಇದೊಂದು ಭಾಷೆ ತಿಳ್ಕೊಂಡು ಒಂದು ಅಜ್ಜಿ ಪರಿಚಯ ಮಾಡ್ಕೊಂಡಿದ್ದಾಳೆ. ಆ ಅಜ್ಜಿ ಬಿಟ್ಟು ಹೋದ್ಮೇಲೆ ನೀನು ಇಲ್ಲೇ ಇದ್ರೆ ಸರಿಯಾಗಲ್ಲ. ಮತ್ತೆ ಇನ್ನೊಂದು, ಅಲ್ಲಿ ಹೆಸರು ಕೊಡ್ಬೇಕಾದ್ರು ನಾನು ಲೋಕೇಶ್ ಅಂತ ಕೊಟ್ಟಿಲ್ಲ, ಅವನು ಶೇಖರ್ ಅಂತ ಹೆಸರು ಕೊಟ್ಟಿದ್ದಾನೆ. ಇವಳ ಹೆಸರು ಸುವರ್ಣ ಅಂತ ಕೊಟ್ಟಿಲ್ಲ, ಶಾಂತಿ ಅಂತ ಹೆಸರು ಕೊಟ್ಟಿದ್ದಾನೆ. ನನಗೊಬ್ಳು ಮಗಳಿದ್ದಾಳೆ, ಅವಳಿಗೆ ಹೆಸರು ಲಾವಣ್ಯ. ಮಕ್ಕಳು ಇಲ್ಲ, ಮರಿ ಇಲ್ಲ ಅವಳಿಗೆ. ಈ ತರ ಸುಳ್ಳು ಹೇಳಿ ಸೇರಿಸಿದ್ದಾನೆ ಅಂದ್ರೆ ಇವ್ನು ಮಾಡಿಲ್ಲ ಅನ್ನೋದು ಏನು ಗ್ಯಾರಂಟಿ ಸರ್? ತೋರಿಸಿ ಇದಕ್ಕೆ ಪ್ರೂಫು. ಬೇಕಾದ್ರೆ ಅಲ್ಲಿ ಊಟಿಗೆ ಹೋಗೋಣ. ಇವತ್ತು ಆ ಚರ್ಚ್ ಹಾಸ್ಟೆಲಲ್ಲಿ ಇವಳನ್ನ ಸುವರ್ಣ ಅಂತ ಕರೀತಾರ, ಶಾಂತಿ ಅಂತ ಕರೀತಾರ, ತೋರಿಸ್ಲಿ ಅವರು. ಯಾವ್ದಾನು ಮಾರಿಗಮ್ಮ ಹಾಸ್ಟೆಲ್ ಅಂತೆ. ಹಾ, ಯಾರು ಅಲ್ಲಿ ಲೇಡೀಸ್ ಹಾಸ್ಟೆಲ್ ಅಂತದ್ದು. ಅವ್ರಿಗೆ ಅಡಿಗೆ ಮಾಡ್ಕೊಂಡಿದ್ರಂತೆ. ಹೀಗೆ 5-6 ತಿಂಗಳು ಕಳೆದವಳಿಗೆ ಎಲ್ಲರೂ ಇದ್ದು ಇಲ್ಲದವರಂತೆ ಒಬ್ಬಂಟಿಯಾಗಿ ಬದುಕೋದು ಕಷ್ಟ ಅನ್ನಿಸಿದೆ. ಆಕೆ ಆಗಿದ್ದಾಗ್ಲಿ ಮನೆಗೆ ಒಂದು ಫೋನ್ ಮಾಡೋಣ ಅಂದ್ಕೊಂಡು ಬೆಂಗಳೂರಿಗೆ ಕಾಲ್ ಮಾಡಿದ್ದಾಳೆ. ಫೋನ್ ಎತ್ಕೊಂಡ ಅಣ್ಣ ಆಕೆಯ ಕಥೆ ಕೇಳಿ ಅಲ್ಲಿಂದ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಬರೆಸಿದ್ದ. ಇದಕ್ಕೆ ನಾವು ಇಷ್ಟೆಲ್ಲ ಪ್ಲಾನ್ ಮಾಡಿ ನಾವು ಕಂಪ್ಲೇಂಟ್ ಕರ್ಕೊಂಬಂದು ಇಷ್ಟೆಲ್ಲ ಒದ್ದಾಡಿ ಇದು ಮಾಡಿದೀವಿ ಸರ್. ಅವಳಿಗೆ ನ್ಯಾಯ ಬೇಕು, ನಮ್ಗಷ್ಟೇ ನ್ಯಾಯ ಸಿಗ್ಬೇಕು ನಮಗೆ. ಅವಳು ಯಾಕಂದ್ರೆ ಜನ ಕಂಡ್ರೆ ಎದುರೋಳು. ಇವಾಗ ಪೊಲೀಸ್ನವ್ರ ಮುಂದೆ ಏನು ಹೇಳಿದಾಳೆ ಏನು ಬಿಟ್ಟಿದ್ದಾಳೆ ಅದು ನಮಗೆ ಗೊತ್ತಿಲ್ಲ. ಇಲ್ಲಿ ಸ್ಟೇಟ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿರೋದು
ಕಂಪ್ಲೇಂಟಲ್ಲಿ ಏನಿದೆಯೋ ಅವ್ರ ಸ್ಟೇಟ್ಮೆಂಟ್ ಅದೇ ಸರ್. ಈಗ ಕಂಪ್ಲೇಂಟ್ ಬರ್ಕೊಂಡ ರಾಜಗೋಪಾಲ್ ನಗರ ಪೊಲೀಸರು ದೇವರಾಜು ಮತ್ತು ಲೋಕೇಶ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರ ತನಿಖೆಯ ವೇಳೆ ಸುವರ್ಣ ದೇವರಾಜ್ ಜೊತೆ ಮದುವೆ ಮಾಡಿಕೊಳ್ಳುವುದಕ್ಕೂ ಮೊದಲು ಇದೇ ಲೋಕೇಶನ್ನ ಲವ್ ಮಾಡ್ತಿದ್ಲು. ನಂತರ ಶ್ರೀಧರ್ ಅನ್ನೋನ ಜೊತೆಗೂ ತಿಂಗಳುಗಳ ಕಾಲ ಓಡ್ ಹೋಗಿದ್ಲು. ನಂತರ ಹಳೆ ಗೆಳೆಯ ಲೋಕೇಶ್ ಜೊತೆ ಹೋಗಿದ್ದಾಳೆ. ಅದರಲ್ಲಿ ನಂದೇನು ತಪ್ಪಿಲ್ಲ ಅಂದಿದ್ದಾನೆ. ಆದ್ರೆ ಮದುವೆಯಾಗಿ 12 ವರ್ಷಗಳ ನಂತರ ಈಗ ಆಕೆ ಮದುವೆಗಿಂತ ಮೊದಲು ಪ್ರೀತಿಸಿದವನ ಜೊತೆ ಹೋಗಿದ್ಲು ಅಂದ್ರೆ ನಂಬೋದಕ್ಕಾಗಲ್ಲ. ಹಾಗಂತ ಸುವರ್ಣ ಹೇಳಿದ್ದೆಲ್ಲ ಸತ್ಯ ಅಂತಾನೂ ಅಲ್ಲ. ಸರಿ ತಪ್ಪುಗಳೇನಿದ್ರೂ ಕೋರ್ಟಲ್ಲಿ ನಿರ್ಧಾರವಾಗಲಿ ಅಂತ ಪೊಲೀಸರು ಆರೋಪಿಗಳನ್ನ ಜೈಲಿಗೆ ಬಿಟ್ಟು ಬಂದಿದ್ದಾರೆ. ಮುಂದಿನದು ದೇವರ ಚಿತ್ತ. ನಿಮ್ಗೇನನ್ಸುತ್ತೆ? ಸುವರ್ಣ ತಪ್ಪು ಮಾಡಿದ್ದಾಳೆ ಅಂತಾನಾ? ಆಕೆಯ ಗಂಡನೇ ಸರಿ ಇಲ್ಲ ಅಂತಾನಾ? ನಮಗಂತೂ ಗೊಂದಲ ಇದೆ. ಆದರೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಸಂಸಾರ ಹಾಳಾಗಿದ್ದು ಮಾತ್ರ ಸ್ಪಷ್ಟ. ಈ ರೀತಿ ಯಾವ ಫ್ಯಾಮಿಲಿಯಲ್ಲೂ ಆಗದಿರಲಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟನ್ನು ಮುಗಿಸ್ತಾ ಇದ್ದೀವಿ. ಗುಡ್ ಬೈ.